ದೇವರು ನಮಗೆ ಅನುಕೂಲವಾಗಿದ್ದರೆ ಪ್ರತಿಕೂಲವೆಷ್ಟೇ ಇರಲಿ ಭಯ ಯಾಕೆ? ಹೆಚ್ಚಾಗಿ ಜನರಾಡುವ ಒಂದು ಮಾತಿದೆ, ನನ್ನ ಈ ಅವಸ್ಥೆಯಲ್ಲಿ ಯಾರು ನನ್ನನ್ನು ತಿರುಗಿ ನೋಡಲಿಲ್ಲ, ದೇವರು ನನ್ನೊಂದಿಗಿದ್ದುದರಿಂದ ನಾನು ಜೀವದಿಂದ ನಿಂತಿದ್ದೇನೆ ಎಂದು. ಅಂಥವರೊಂದಿಗೆ ನನ್ನ ಪ್ರಶ್ನೆ, ಬೇರೆ ಯಾರು ನಿಮ್ಮೊಂದಿಗೆ ಬೇಕು? ಪ್ರಿಯರೇ, ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಯಾರು ನಿಮ್ಮೊಂದಿಗೆ ಇರದಿದ್ದರೂ ಕೂಡ ನಿಮ್ಮಲ್ಲಿ ದೃಢ ನಿಶ್ಚಯವಿರಬೇಕು. ನನ್ನನ್ನು ಕರೆದಾತನು, ನನ್ನನ್ನು ಬೇರ್ಪಡಿಸಿದವನು ನನ್ನೊಂದಿಗೆ ಇದ್ದಾನೆ, ದೇವರು ನನಗೆ ಅನುಕೂಲವಾಗಿದ್ದಾನೆಂದು ನೀನು ನಿನ್ನಲ್ಲಿ ದೃಢ ಸಂಕಲ್ಪ ಹೊಂದಿರುವೆಯಾದರೆ ಲೋಕವೇ ನಿನಗೆದುರಾದರೂ ದೇವರು ನಿನ್ನನ್ನು ಖಂಡಿತವಾಗಿಯೂ ಮೇಲಕ್ಕೆತ್ತಿಯೇ ಎತ್ತುತ್ತಾನೆ. ನಾವು ಮೊದಲು ತಿಳ್ಕೊಳ್ಳಬೇಕೇನೆಂದರೆ, ನಮಗೆ ಒಂದು ಸಮಸ್ಯೆ ಎದುರಾದರೆ ಯಾರೆಲ್ಲ ನನ್ನೊಂದಿಗೆ ಸಹಕರಿಸ್ತಾರೆ ಎಂದಲ್ಲ, ನನಗೊಂದು ಸಮಸ್ಯೆ ಬಂದರೆ ಯಾರೆಲ್ಲ ನನಗಾಗಿ ಪ್ರಾರ್ಥಿಸ್ತಾರೆಂದು ತಿಳ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಒಂದನ್ನು ನೀನು ತಿಳ್ಕೊಂಡಿರು, ನಾನು ಈಗಲೂ ದೇವರ ಹಸ್ತದೊಳಗೆ, ದೇವರ ಸಾನ್ನಿಧ್ಯದೊಳಗೆ ಇದ್ದೇನೋ, ದೇವರು ನನ್ನೊಂದಿಗೆ ಇದ್ದಾನೋ ಎಂದು ನಿನ್ನಲ್ಲಿ ನೀನು ದೃಢಪಡಿಸಿದರೆ ಸಾಕು. ಕುಂಬಾರನ ಮುಂದೆ ಇರುವ ಚಕ್ರದಲ್ಲಿರುವ ಮಣ್ಣಿನ ಮಡಕೆಯಾದದ್ದು ಒಡೆದು ಹೋದರೂ ಪ್ರಿಯರೇ, ಆ ಮಡಕೆಯಾದದ್ದು ಕುಂಬಾರನ ಕಣ್ಣ ಮುಂದೆ ಅಥವಾ ಕುಂಬಾರನ ಕೈಯೊಳಗೆ ಇರುವ ತನಕ ಆ ಒಡೆದು ಹೋದ ಮಡಕೆಯನ್ನು ಕುಂಬಾರನಿಗೆ ಒಂದು ಸುಂದರವಾದ ಮಡಕೆಯಾಗಿ ಮಾರ್ಪಡಿಸಲು ಹೇಗೆ ಸಾಧ್ಯವೋ, ಅದೇ ರೀತಿ ನೀನು ದೇವರ ಹಸ್ತದಲ್ಲಿರುವವರೆಗೆ ದೇವರಿಗೆ ನಿನ್ನನ್ನು ದೇವರಿಗೆ ಇಷ್ಟವಾದ ಪಾತ್ರೆಯನ್ನಾಗಿ ಮಾರ್ಪಡಿಸಲು ಸಾಧ್ಯ. ಪ್ರಿಯರೇ,